ದೇವರು ಒಳ್ಳೆಯವನು. ನಾವು ಈಗ ಮತ್ತೊಂದು ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಿದ್ದೇವೆ. ಚಿಕ್ಕದಾಗಿ, ನಾನು ಹೆಚ್ಚು ಉದ್ದ ಏನು ಕೊಡ್ಲಿಕ್ಕೆ ಹೋಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಾರಿ ಏನು ದೇವರಾತ್ಮ ನಡೆಸುವುದಾದರೆ ನಾನು ಪ್ರಯತ್ನ ಮಾಡ್ತೇನೆ, ದೇವರು ನಮ್ಮನ್ನು ನಡೆಸಲಿ. ನಾವೊಂದು ವಚನ ಓದಿಕೊಳ್ಳುವ. ಆದಿಕಾಂಡ 3ನೇ ಅಧ್ಯಾಯದ 15ನೇ ವಚನ. ಕಚ್ಚುವಿ ಎಂದು ಹೇಳಿದೆ. ಸೊ ಇಲ್ಲಿ ಯಾರಾದ್ರು ನಮ್ಮ ಕಡೆ ಆಚಾರ ಮುಂದವ್ರದ್ದು ಸಕ್ಸಸ್ ಆಯ್ತು. ಈಗ ಇಲ್ಲಿ ಯಾರಾದ್ರು ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಓಕೆ, ಈ ಒಂದು ವಚನ ಕ್ರಿಸ್ತನ ಶಿಲುಬೆಯ ಆ ಒಂದು ಕ್ರಿಯೆಯನ್ನು ಪ್ರಥಮವಾಗಿ ನಮಗೆ ಸತ್ಯವೇದದಲ್ಲಿ ತೋರಿಸ್ತಾ ಇದೆ. ಯಾವುದು? ಯೇಸು ಕ್ರಿಸ್ತನ ಶಿಲುಬೆಯ ತ್ಯಾಗ, ಶಿಲುಬೆಯ ಕಾರ್ಯವನ್ನು ಸತ್ಯವೇದದಲ್ಲಿ ಪ್ರಥಮವಾಗಿ ದೇವರೇ ಈ ಸಂಗತಿಯನ್ನು ನೇರವಾಗಿ ಮಾತಾಡಿದ್ದಾನೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು ಎಂಬುದಾಗಿ ಅಲ್ಲಿ ದೇವರು ಯಾವುದಕ್ಕೆ ಹೇಳ್ತಾ ಇದ್ದಾನೆ? ಹಾವಿಗೆ ಅಥವಾ ಸರ್ಪಕ್ಕೆ ಆತನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಹೌದಲ್ವಾ? ನಾವು ಮುಖ್ಯವಾಗಿ ನೋಡುತ್ತೇವೆ, ಆದಾಮ ಹವ್ವರು ಪ್ರಥಮವಾಗಿ ದೇವರಿಗೆ ಅವಿಧೇಯರಾದಾಗ ಆದಾಮನು ಆ ಒಂದು ಕಾರ್ಯವನ್ನು ಯಾರ ಮೇಲೆ ತೆಗೆದುಹಾಕ್ತಿದ್ದಾನೆ? ಸ್ತ್ರೀಯ ಮೇಲೆ. ಸ್ತ್ರೀ ನನಗೆ ಕೊಟ್ಟಳು ಎಂಬುದಾಗಿ. ಅದೇ ರೀತಿಯಲ್ಲಿ ಸ್ತ್ರೀ ಯಾರ ಮೇಲೆ ಹಾಕ್ತಾ ಇದ್ದಾಳೆ? ಸರ್ಪದ ಮೇಲೆ ಹಾಕ್ತಾ ಇದ್ದಾಳೆ. ಆದರೆ ಸರ್ಪ ಯಾರ ಮೇಲೆ ಆದ್ರೆ ಹಾಕ್ತಾ ಇಲ್ಲ. ಅದಕ್ಕಾಗಿ ಈ ಒಬ್ಬರ ಮೇಲೆ ಒಬ್ಬರು ಹಾಕುವಂತ ಸ್ವಭಾವ ಇವತ್ತು ಎಲ್ಲಿ ಉಳಿದುಕೊಂಡಿದೆ? ಮನುಷ್ಯನಲ್ಲೇ ಉಳಿದುಕೊಂಡಿದೆ. ಹೀಗಿರುವಾಗ ಸರ್ಪಕ್ಕೆ ದೇವರು ಇದನ್ನು ಹೇಳ್ತಾ ಇದ್ದಾನೆ, ನೀನು ಏನು ಹೇಳ್ತಾ, ನೀನು ಹಗೆತನ ಇರುವ ಹಾಗೆ ಮಾಡ್ತೇನೆ ಎಂಬುದಾಗಿ ಒಂದು ಸಂಗತಿಯನ್ನು ಆತನಲ್ಲಿ ಹೇಳ್ತಾ ಇದ್ದಾನೆ. ಸೊ ಈಗಿರುವಂತ ಸಮಯದಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾದಂತ ಒಂದು ವಿಷಯ, ಯಾಕೆ ದೇವರು ಸರ್ಪಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ? ಯಾಕೆ ಅಂತ ಹೇಳಿದ್ರೆ, ಆ ಸರ್ಪವು ಸೈತಾನನಿಗೆ ತನ್ನ ಶರೀರವನ್ನು ಬಿಟ್ಟು ಕೊಟ್ಟಿತ್ತು. ಯಾಕೆ? ಹವ್ವಳನ್ನು ವಂಚಿಸುವುದಕ್ಕಾಗಿ. ಅದಕ್ಕಾಗಿ ಅಲ್ಲಿ ನಿನಗೂ ಈ ಸ್ತ್ರೀಗೂ ಎಂಬುದಾಗಿ ಹೇಳುವಾಗ ದೇವರು ಸರ್ಪಕ್ಕೆ ಹೇಳುವುದಾದರೂ ಅದರೊಳಗೆ ಕಾರ್ಯ ಮಾಡುತ್ತಿದ್ದಂಥ ಸೈತಾನನಿಗೆ ಈ ಮಾತನ್ನು ಆತನು ಹೇಳುತ್ತಾ ಇದ್ದಾನೆ. ನಾವು ಇದನ್ನು ಪ್ರಕಟಣೆ 12ನೇ ಅಧ್ಯಾಯಕ್ಕೆ ಹೋಗುವ. ಪ್ರಕಟಣೆ 12ನೇ ಅಧ್ಯಾಯದ 7ರಿಂದ 9 ವಚನಗಳಲ್ಲಿ ನಮಗೆ ಇದಕ್ಕೆ ಬೇಕಾದ ಸ್ಪಷ್ಟತೆಗಳು ಅಲ್ಲಿ ಸಿಗ್ತದೆ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಭೂಲೋಕದವರೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು. ಈಗ ನಮಗೆ ಗೊತ್ತಾಯ್ತು ಸರ್ಪ ಯಾವುದನ್ನು ಇದು ಮಾಡ್ತಾ ಇದೆ? ಸೈತಾನನನ್ನು. ಮತ್ತೊಮ್ಮೆ ಓದುವ ವಚನ, ಆ ವಚನ ಅದು ಮಾತ್ರ 2ನೇ ಭಾಗ. ಓಕೆ, ಇಲ್ಲಿ ನಮಗೆ ಸ್ಪಷ್ಟವಾಗಿ ಈ ವಾಕ್ಯ ಇಲ್ಲಿ ಹೀಗೆ ಹೇಳ್ತದೆ. ಗೊತ್ತಾಗ್ತದಲ್ಲ? ಓಕೆ, ಹೀಗಿರುವಂತ ಸಮಯದಲ್ಲಿ ಪುರಾತನ ಸರ್ಪವೆಂಬುದಾಗಿ ಹೇಳುವಾಗ
ಇಲ್ಲಿ ಆದಾಮನನ್ನು ಕೂಡ ಹವ್ವರನ್ನು ಕೂಡ ವಂಚಿಸಿದ್ದನ್ನು ನಾವು ಇಲ್ಲಿ ಕಂಡುಕೊಳ್ಳೋರಾಗಿದ್ದೇವೆ. ಯಾಕಂದ್ರೆ 3 ರೀತಿಯ ಆತ್ಮಗಳು ಇದೆ. ಒಂದು, ದೇವರು ಆತ್ಮವಾಗಿದ್ದಾನೆ. ಎರಡನೇದಾಗಿ ಸೈತಾನನು ಕೂಡ ಆತ್ಮವಾಗಿದ್ದಾನೆ. ಮೂರನೇದಾಗಿ ಮನುಷ್ಯ ಕೂಡ ಏನಾಗಿದ್ದಾನೆ? ಆತ್ಮವಾಗಿದ್ದಾನೆ ಎಂಬುದಾಗಿ ಹೇಳುವಂಥದ್ದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ದೇವರು ಆತ್ಮವಾಗಿದ್ದಾನೆ, ಪಿಶಾಚನು ಕೂಡ ಏನಾಗಿದ್ದಾನೆ? ಆತ್ಮವಾಗಿದ್ದಾನೆ, ಮನುಷ್ಯನು ಕೂಡ ಆತ್ಮವಾಗಿದ್ದಾನೆ. ಈ ಆತ್ಮಗಳು ಈ ಲೋಕದಲ್ಲಿ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಒಂದು ಬಾಡಿ ಬೇಕು. ಅದಕ್ಕಾಗಿ ದೇವರು ಏನ್ ಮಾಡ್ದ? ನಮ್ಮನ್ನು ಆತನು ಆದುಕೊಂಡ, ನಮ್ಮ ಒಳಗೆ ಆತನು ಇದ್ದು ನಮ್ಮ ದೇಹವನ್ನು ಏನು ಮಾಡಿಕೊಂಡು ಪವಿತ್ರಾತ್ಮನ ಗರ್ಭ ಗುಡಿಯಾಗಿ ಮಾಡಿಕೊಂಡು ಆತನು ಇಲ್ಲಿ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಓಕೆ, ಗೊತ್ತಾಗ್ತಲ್ಲ? ಹೀಗಿರುವಂತ ಸಮಯದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರಿಗೆ ಕಾರ್ಯ ಮಾಡಲಿಕ್ಕೆ ಒಂದು ಶರೀರ ಬೇಕು, ಸೈತಾನಿಗೂ ಕೂಡ ಕಾರ್ಯ ಮಾಡಲಿಕ್ಕೆ ಶರೀರ ಬೇಕು. ಅದಕ್ಕಾಗಿ ಅವನು ಇವತ್ತಿನ ದಿನಗಳಲ್ಲಿ ಮನುಷ್ಯನ ಶರೀರವನ್ನು ಸೇರಿಕೊಂಡು ಲೋಕದಲ್ಲಿ ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಇದು ಕೂಡ ಸತ್ಯ. ಮನುಷ್ಯನ ಆತ್ಮ ಕಾರ್ಯ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಬಾಡಿ ಬೇಕು. ಹೀಗಿರುವಾಗ ಈ ಒಂದು ಆದಾಮ ಹವ್ವರು ದೇವರಿಗೆ ಅವಿಧೇಯರಾದಾಗ ಈ ಒಂದು ವಾಗ್ದಾನ ಅಥವಾ ಈ ಒಂದು ವಿಷಯವನ್ನು ದೇವರು ನೇರವಾಗಿ ಪ್ರಕಟಪಡಿಸಿದ ಸರ್ಪಕ್ಕೆ, ಅಂದರೆ ಸೈತಾನನಿಗೆ ಎಂಬುದಾಗಿ ನಾವು ಕಂಡುಕೊಳ್ತೀವಿ. ಏನ್ ಹೇಳ್ತಾನೆ? ನಿನಗೂ ಈ ಸ್ತ್ರೀಗೂ. ಈ ಸ್ತ್ರೀ ಅಂದ್ರೆ ಯಾರು? ಈ ಸ್ತ್ರೀ ಅಂದ್ರೆ ಯಾರು? ಹವ್ವಳನ್ನು ಅಲ್ಲಿ ತೋರಿಸ್ತದೆ. ಬಟ್ ಅಲ್ಲಿ ತಿಳ್ಕೊಳ್ಬೇಕು, ಹವ್ವಳೇನು? ಬದುಕುವವರೆಲ್ಲರಿಗೂ ಮೂಲ ಮಾತೆ. ಹಾಗಾದ್ರೆ ನಿನಗೂ ಎಂಬುದು ಹೇಳುವಾಗ ಸ್ತ್ರೀಯ ಸಂತಾನ ಎಂಬುದಾಗಿ ಬರ್ತದೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ. ಹಾಗಾದ್ರೆ ಏನು? ಸ್ತ್ರೀಗೂ ಒಂದು ಸಂತಾನ ಉಂಟಾಗ್ತದೆ ಮತ್ತು ಪಿಶಾಚನಿಗೂ ಒಂದು ಸಂತಾನ ಉಂಟಾಗ್ತದೆ ಎಂಬುದಾಗಿ ಹೇಳುವಂಥದ್ದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಎಂಬುದಾಗಿ ಹೇಳಿ ಆತನು ತೋರಿಸ್ತಾನೆ. ಈಗ ಸೈತಾನನಿಗೆ ಕೂಡಲೇ ಗೊತ್ತಾಯ್ತು, ಸ್ತ್ರೀಗೂ ಕೂಡ ಸಂತಾನ ಏನಾಗ್ತದೆ? ಲೋಕದಲ್ಲಿ ಹೆಚ್ಚಾಗ್ತದೆ. ಆದುದರಿಂದ ನಾನು ಕೂಡ ನನ್ನ ಇದನ್ನು ಏನು ಮಾಡಬೇಕು? ಸಂತಾನವನ್ನು ಹೆಚ್ಚು ಮಾಡಬೇಕೆಂಬುದಾಗಿ ಆತನು ಯೋಚನೆ ಮಾಡಿ ಒಂದು ಕಡೆ ದೇವರ ಸಂತಾನವನ್ನು ನಾಶಪಡಿಸಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ, ಇನ್ನೊಂದು ಕಡೆ ತನ್ನ ಸಂತಾನವನ್ನು ಆತನು ಏನು ಮಾಡ್ತಾನೆ? ಅಭಿವೃದ್ಧಿ ಪಡಿಸ್ತಾನೆ. ಅದಕ್ಕಾಗಿ ಆತನು ಏನು ಮಾಡ್ದ? ಆದಾಮ ಹವ್ವರು ಆಯ್ತು. ಆ ಹವ್ವರಿಗೆ ಕಾಯಿನನು ಹುಟ್ಟಿದನು. ಕಾಯಿನ ನಂತರ ಯಾರು ಹುಟ್ಟಿದ್ರು? ಹೇಬೇಲನು ಹುಟ್ಟಿದನು. ಇವರು ಏನಾಯ್ತು? ದೇವರಿಗೆ ಯಜ್ಞ ಕೊಡುವಾಗ, ದೇವರಿಗೆ ಆರಾಧನೆ ಕೊಡುವಾಗ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದನು. ಯಾಕಂದ್ರೆ ಅವನು ಕಾಯಿನನು ಬೆಳೆಗಳನ್ನು ತಂದು ದೇವರಿಗೆ ಕೊಟ್ಟ. ಅವನೇನು ತಪ್ಪು ಮಾಡಲಿಲ್ಲ. ಬೆಳೆಯನ್ನು ತಾನು ಬೆಳೆದಂಥದಲ್ಲಿ ದೇವರನಿಗೆ ಆರಿಸಿ ತೆಗೆದುಕೊಂಡು ಬಂದು ಕೊಟ್ಟ. ಹೇಬೇಲನು ಏನ್ ಮಾಡ್ದ? ತನ್ನ ಹಿಂಡಿನಿಂದ ಕುರಿಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಕೊಟ್ಟ. ಇಬ್ಬರೂ ದೇವರಿಗೆ ಕೊಟ್ರು. ಆದರೆ ದೇವರು ಯಾರ ಕಾಣಿಕೆಯನ್ನು ಮೆಚ್ಚಿದ? ಹೇಬೇಲನು. ಯಾಕೆ ಅಂತ ಹೇಳಿದ್ರೆ, ಯಾಕೆ? ಆತನು ಕುರಿಯನ್ನು ಕೊಟ್ಟನು. ಕುರಿ ಏನನ್ನು ತೋರಿಸ್ತದೆ? ರಕ್ತವನ್ನು. ಆ ಕುರಿಯನ್ನು ಕೊಯ್ಯುವುದು ಅಂದ್ರೆ ಅರ್ಥ ಅದು ರಕ್ತವನ್ನು ತೋರಿಸ್ತದೆ. ಮನುಷ್ಯ ಪಾಪಿಯಾಗಿದ್ದಾನೆ, ದೇವರಿಗೆ ಅವಿಧೇಯನಾಗಿದ್ದಾನೆ. ಆದುದರಿಂದ ದೇವರನ್ನು ಸಮಾಧಾನ ಪಡಿಸಲಿಕ್ಕೆ ಒಂದು ರಕ್ತ ಬೇಕಾಗಿತ್ತು, ಅದು ಕುರಿಯ ರಕ್ತ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಹೇಬೇಲನು ಆ ಕುರಿಯ ರಕ್ತವನ್ನು ದೇವರಿಗೆ ಆತನು ಕೊಟ್ಟ. ಅದಕ್ಕಾಗಿ ಇಬ್ಬರಲ್ಲಿ ಹೇಳ್ತಿದೆ, ಹೇಬೇಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೆ ಎಂಬುದಾಗಿ. ಹೇಬೇಲ್ನ ರಕ್ತ ಅಂತ ಹೇಳಿದ್ರೆ ಅವನ ಶರೀರದ ರಕ್ತ ಅಲ್ಲ, ಅವನು ಸುರಿಸಿದಂತಹ ಕುರಿಯ ರಕ್ತ ಒಳ್ಳೆಯದನ್ನು ಮಾತನಾಡ್ತಿತ್ತು ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಹೀಗೆ ಏನಾಯ್ತು? ಅವನು ಏನು ಮಾಡ್ದ? ಕಾಯಿನನು ಹೇಬೇಲ್ನ ಕಾಣಿಕೆಯನ್ನು ದೇವರು ಮೆಚ್ಚಿದ ಕೂಡಲೇ ಇವನು ಮಾಡಿದ ಕೂಡಲೇ ಕಾಯಿನನ ಒಳಗೆ ಆತನು ಸೇರಿಕೊಂಡು ಕಾಯಿನನಿಗೆ ಸಪೋರ್ಟ್ ಮಾಡಿ ತನ್ನ ತಮ್ಮನನ್ನು ಕೊಲ್ಲುವುದಕ್ಕೆ ಆತನಿಗೆ ನಡೆಸಿದನು. ಯಾಕೆ ಅಂತ ಹೇಳಿದ್ರೆ, ಈ ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದ್ದಾನೆ, ಇದೇ ಆ ಸ್ತ್ರೀಯ ಸಂತಾನ ಇರಬೇಕು ಎಂಬುದಾಗಿ ಹೇಳಿ ಅವನನ್ನು ಕೊಲ್ಲುವುದಕ್ಕೆ ಯೋಚನೆ ಮಾಡ್ತಾನೆ. ಅದಕ್ಕೆ ನಾವು ಒಂದು ವಚನ ಓದುವ. 1 ಯೋಹಾನ 3ನೇ ಅಧ್ಯಾಯದ 12ನೇ ವಚನ. 1 ಯೋಹಾನ 3ನೇ ಅಧ್ಯಾಯದ 12ನೇ ವಚನ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ. ಇಲ್ಲಿ ಕಾಯಿನನ ಬಗ್ಗೆ ಬರೆಯಲ್ಪಟ್ಟಿದೆ. ಯಾರಿಂದ ಹುಟ್ಟಿದಂತೆ? ಕೆಡುಕನಿಂದ ಹುಟ್ಟಿ
ನೋಡಿ, ಅಷ್ಟು ಬೇಗ ನಾವು ಯಾರಿಂದ ಹುಟ್ಟಿದ್ದೇವೆ? ದೇವರಿಂದ. ಕಾಯಿನನು ಯಾರಿಂದ ಹುಟ್ಟಿದ? ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ. ತನ್ನ ತಮ್ಮನನ್ನು ಕೊಂದು ಹಾಕಿದ. ಹಂಗಾದ್ರೆ ಆ ಕಾಯಿನನು ಕೆಡುಕನಿಂದ ಹುಟ್ಲಿಕ್ಕೆ ಫಸ್ಟ್ ಸೈತಾನ ಟ್ರೈ ಮಾಡಿ ಏನ್ ಮಾಡ್ದ? ಕಾಯಿನನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಆ ಕಾಯಿನನ ಮೂಲಕ ಹೇಬೇಲನನ್ನು ಏನ್ ಮಾಡ್ತಾನೆ? ಕೊಲ್ಲಿಸ್ತಾನೆ. ಯಾಕೆ ಕೊಲ್ಲಿಸ್ತಾನೆ? ಸ್ತ್ರೀಯ ಸಂತಾನ ಇದೇ ಇರಬೇಕು. ಯಾಕಂದ್ರೆ ಸೈತಾನನಿಗೆ ದೇವರಷ್ಟು, ದೇವ ಜನರಷ್ಟು ದೀರ್ಘವಾಗಿ ಯೋಚಿಸಲಿಕ್ಕೆ ಅವನಿಗೆ ಆಗೋದಿಲ್ಲ. ಇಲ್ಲಿದು ಇಲ್ಲಿಗೆ, ಇದೇ ಇರಬಹುದು ಎಂಬುದಾಗಿ ಹೇಬೇಲನನ್ನು ಅವನು ಸಾಯಿಸುವುದಕ್ಕೆ ಪ್ರಯತ್ನಿಸಿರುವುದಾಗಿ ನಾವು ಕಂಡುಕೊಳ್ತೇವೆ. ನಂತರ ಮುಂದೆ ಹೋಗ್ತಾ ಇರುವಾಗ ಇನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಜನರು ಇದ್ದಾರೆ. ಈ ಜನರನ್ನೆಲ್ಲ ಹೇಗಾದರೂ ತನ್ನ ಕಡೆಗೆ ವಶಪಡಿಸಿಕೊಳ್ಳಬೇಕೆಂಬುದಾಗಿ ಹೇಳಿಕೊಂಡು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ತೇವೆ. ಸೈತಾನನು ತನ್ನ ಜೊತೆಯಲ್ಲಿ ಬಿದ್ದು ಹೋದಂತ ಆ ದೂತರನ್ನು ಆತನು ಕಳಿಸಿ ಆ ದೂತರ ಮೂಲಕ ಈ ಲೋಕದಲ್ಲಿ ವಾಸಿಸುವಂತ ಹೆಣ್ಣು ಮಕ್ಕಳನ್ನು ವಶಪಡಿಸಿಕೊಂಡು ಅವರೊಡನೆ ಸಂಪರ್ಕವನ್ನು ಬೆಳೆಸಿ ಅವರಿಂದ ಸಂತಾನ ಉಂಟಾಗುವಂತೆ ಮಾಡಿದನು ಎಂಬುದಾಗಿ ನಾವು ಅಲ್ಲಿ ಕೊಂಡುಕೊಳ್ತೇವೆ. ದೇವ ಪುತ್ರರು ಮನುಷ್ಯ ಪುತ್ರಿಯರ. ದೇವ ಪುತ್ರರು ಅಂತ ಹೇಳುವುದಾದ್ರೆ ಅದು ದೇವದೂತರಿಗೆ ಸೂಚನೆಯಾಗಿದೆ. ನೀವು ಅದನ್ನು ಕೆಲವು ವಚನಗಳು ನೋಡ್ಬೋದು. ಯೋಬನ ಪುಸ್ತಕ 1ನೇ ಅಧ್ಯಾಯದ 6ನೇ ವಚನ. ಯೋಬ 1:6. ಒಂದಾನೊಂದು ದಿನ ದೇವದೂತರು. ನಾವು ಇಂಗ್ಲಿಷ್ ಸತ್ಯವೇದಕ್ಕೆ ಹೋಗುದಾದ್ರೆ ಅದು ದೇವ ಪುತ್ರರು, ಸನ್ಸ್ ಆಫ್ ಗಾಡ್ ಎಂಬುದಾಗಿದೆ. ದೇವ ಪುತ್ರರು ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಹಾಗಾದ್ರೆ ದೇವದೂತರಿಗೆ ಏನೆಂಬುದಾಗಿ ಹೇಳ್ತಾರೆ? ಸನ್ಸ್ ಆಫ್ ಗಾಡ್ ಎಂಬುದಾಗಿ, ದೇವದೂತರು ಎಂಬುದಾಗಿ, ದೇವಪುತ್ರರು ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ. 34ನೇ ಅಧ್ಯಾಯಕ್ಕೆ ಹೋಗುವ. ಯೋಬನ ಪುಸ್ತಕ 38ನೇ ಅಧ್ಯಾಯ 6 ಮತ್ತು 7ನೇ ವಚನ. ನೋಡಿ, ಇಲ್ಲಿ ದೇವರು ಭೂಮಿಯಾಕಾಶಗಳನ್ನು ಉಂಟು ಮಾಡುವ ಸಮಯದ ಬಗ್ಗೆ ಇಲ್ಲಿ ಆತನು ತನ್ನ ವಾಕ್ಯದಲ್ಲಿ ಪ್ರಕಟಪಡಿಸ್ತಾನೆ. ಅಲ್ಲಿ ವಾಕ್ಯವನ್ನು, ಆ ಭೂಮಿಯನ್ನು ಸೃಷ್ಟಿ ಮಾಡುವಾಗ ಅಲ್ಲಿ ಯಾರು ಆನಂದ ಪಡ್ತಾ ಇದ್ರಂತೆ? ದೇವರ ಕುಮಾರರೆಲ್ಲರೂ. ಅಂದ್ರೆ ಆಗ ಮನುಷ್ಯರು ಇರಲಿಲ್ಲ, ಆಗ ಯಾರಿದ್ರು? ದೇವಕುಮಾರರು. ಅಂದ್ರೆ ಅವರು ದೇವದೂತರು. ದೇವರು ಸೃಷ್ಟಿ ಮಾಡುವಾಗ ಅವರೆಲ್ಲರೂ ಏನ್ ಮಾಡ್ತಿದ್ರಂತೆ? ಆನಂದಿಸ್ತಾ ಇದ್ದರು. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಕಂಡುಕೊಳ್ತೇವೆ, ಅಂತ ದೇವಪುತ್ರರು ಬಂದು, ಅಂದ್ರೆ ಸೈತಾನೊಂದಿಗೆ ತಳ್ಳಲ್ಪಟ್ಟಂತ ದೂತರು ಬಂದು ಈ ಲೋಕದಲ್ಲಿರುವಂತ ಸ್ತ್ರೀಯರ ಆ ಒಂದಿಗೆ ಸಂಪರ್ಕವನ್ನು ಹೊಂದಿ ಅವರಿಂದ ಸಂತಾನ ಉಂಟಾಗುವಂತೆ ಮಾಡಿದರು. ಅವರಿಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೆಫಿಲಿಯನ್ನರು, ಅಂದ್ರೆ ಉನ್ನತ ಪುರುಷರು ಎಂಬುದಾಗಿ. ಹೀಗೆ ಸೈತಾನನು ತನ್ನ ಸಂತಾನವನ್ನು ಏನು ಮಾಡಿದ? ಹೆಚ್ಚು ಮಾಡಲಿಕ್ಕೆ ನೋಡಿದ. ಆ ಉನ್ನತ ಪುರುಷರು ನೆಫಿಲಿಯನ್ನರು, ಅಂದ್ರೆ ಅವರು ದೇವರ ಚಿತ್ತದ ಪ್ರಕಾರ ಹುಟ್ಟಿದಂತ ಮನುಷ್ಯರು ಅಲ್ಲ, ಬದಲಾಗಿ ಅವರು ಸೈತಾನನ ಪ್ರೇರೇಪಣೆಯಿಂದ ಒಳಗಾಗಿ ಹುಟ್ಟಿದಂತ ಮನುಷ್ಯರು ಅಥವಾ ಕುಲ ಎಂಬುದಾಗಿ ಕಂಡುಕೊಳ್ತೇವೆ. ಅದೇ ನೆಫಿಲಿಯನ್ನರಿಗೆ ಅನಾಕ್ಯರು ಎಂಬುದಾಗಿ ಹೇಳ್ತಾರೆ. ಅದೇ ಅನಾಕ್ಯರು ಎಂಬುದಾಗಿ ಹೇಳುವ ರೆಫಾಯ ಎಂಬುದಾಗಿ ಹೇಳುವಂತ ಪದ ಬರ್ತದೆ. ಈ ಗೊಲ್ಯಾತನು ಕೂಡ ಈ ರೆಫಾಯ ಸಂತತಿಯಲ್ಲಿ ಹುಟ್ಟಿದಂತ ಒಬ್ಬ ರಾಕ್ಷಸ ಎಂಬುದಾಗಿ ನಾವು ಅದನ್ನು ಕಂಡುಕೊಳ್ಬಹುದು. ಮೊದಲನೇದಾಗಿ ಹೇಬೇಲನನ್ನು ಆತನ ಏನ್ ಮಾಡ್ತಾರೆ? ಕೊಲ್ಲಿಸ್ತಾನೆ. ಆದಿಕಾಂಡ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸೈತಾನ್ ಏನ್ ಮಾಡ್ತಾರೆ? ತನ್ನ ಸಂತಾನವನ್ನು ಹೆಚ್ಚಾಗುವಂತೆ ಮಾಡ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ನಾವು ಹೋಗೋದಾದ್ರೆ ಅಬ್ರಹಾಮನ ಕಾಲಕ್ಕೆ ಆತನು ಬರುವಾಗ, ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ, ನಮಗೆ ಗೊತ್ತು. ದೇವರು ಅವನಿಗೆ ಉತ್ತಮವಾದ ಒಂದು ವಾಗ್ದಾನದ ಮಗನನ್ನು ಕೊಡ್ತಾನೆ. ಯಾರು ಆತನು? ಈಸಾಕನು. ಹೌದಲ್ವಾ? ಈಗ ಅಬ್ರಹಾಮ ಬಹಳ ನಂಬಿಕೆಯ ಮನುಷ್ಯ. ಅಬ್ರಹಾಮನು ನಂಬಿಕೆಯ ಮನುಷ್ಯ. ದೇವರು ಅವನಿಗೆ ಏನ್ ಹೇಳಿದನು? ನಂಬಿಕೆಯ ತಂದೆ ಎಂಬುದಾಗಿ ನಾವು ನೋಡುತ್ತೇವೆ. ಸಮೂಹಗಳ ತಂದೆ ಅಥವಾ ನಂಬಿಕೆಯ ತಂದೆ. ಅಬ್ರಹಾಮ ನಂಬಿದನು, ದೇವರು ನಂಬಿದನು. ದೇವರು ಅಬ್ರಹಾಮನನ್ನು ಎಷ್ಟು ಪ್ರೀತಿಸಿದನು ಎಂಬುದಾಗಿ ಎಲ್ಲ ನಮಗೆ ಗೊತ್ತು. ಆದರೆ ಅಬ್ರಹಾಮನ ಚರಿತ್ರೆಗೆ ನಾವು ಹೋಗುವುದಾದ್ರೆ, ಅಬ್ರಹಾಮನ ಚರಿತ್ರೆಯನ್ನು ಕಳೆದ ದಿನಗಳಲ್ಲಿ ಓದಿ ನನಗೆ ಕಣ್ಣೀರು ಬರುವಂತಾಯ್ತು. ಅಬ್ರಹಾಮನು ಆ ಒಂದು ಸ್ಥಿತಿಗೆ ಬರಲಿಕ್ಕೆ, ನೀನು ಯಾಕೆ ಸ್ವದೇಶ ಬಿಟ್ಟು ಬಾ ಎಂಬುದಾಗಿ ಹೇಳುವಾಗ ಆ ಸ್ಥಿತಿ ಬಹಳ ಒಂದು ಭಯಂಕರವಾದಂಥ ಒಂದು ವಿಷಯ. ಅಬ್ರಹಾಮನ ವಿಷಯವಾಗಿ
ಯಶೇರ್ ಎಂಬುದಾಗಿರುವಂಥ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯಶೇರ್ ಎಂಬುದಾಗಿರುವಂಥ ಪುಸ್ತಕ ಏನೆಂಬುದಾಗಿ ನಮಗೆ ಒಂದು ಇದಾಗ್ಬೋದು. ನಾವು ಕೆಲವು ವಚನ ಓದುವ. ಯೆಹೋಶುವ 10ನೇ ಅಧ್ಯಾಯದ 13ನೇ ವಚನ. ಯೆಹೋಶುವ 10:13. ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮೂಯಿ ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷರ್ ಗ್ರಂಥದಲ್ಲಿ ಬರೆದಿದೆ. ಈ ಮಾತು ಯಾಷೇರ್ ಗ್ರಂಥದಲ್ಲಿ ಬರೆದಿದೆ, ಹೌದಲ್ವಾ? ಅಲ್ಲಿ ಯೆಹೋಶುವನ ಸೂರ್ಯ ಚಂದ್ರ ನಿಲ್ಲಿಸಿದ್ದು ಎಲ್ಲಿ ಬರೆದಿದೆ? ಯಾಷೇರ್ ಗ್ರಂಥ. ಹಾಗಾದ್ರೆ ಅದೊಂದು ಪುಸ್ತಕ ಇದೆ. ಇನ್ನು ನಾವು 2 ಸಮುವೇಲ 1:18 ನೋಡುವ. 2 ಸಮುವೇಲ 1:18. ಒಂದು ಶೋಕ ಗೀತವನ್ನು ರಚಿಸಿ ಅದನ್ನು ಯೆಹೂದ್ಯರಿಗೆ ಕಲಿಸಬೇಕೆಂದು ಆಜ್ಞಾಪಿಸಿದನು. ಈ ಗೀತವು ಯಾಷರ್ ಗ್ರಂಥ. ಈ ಗೀತೆಯು ಯಾಷೇರ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮಗೊಂದು ಆಸಕ್ತಿ ಆಗ್ತದೆ, ಯಾಷೇರ್ ಗ್ರಂಥ ಅಂದ್ರೆ ಏನು? ಆ ಪುಸ್ತಕ ನಾವು ಇಂಗ್ಲಿಷ್ನಲ್ಲಿದೆ, ಪ್ಲೇಸ್ಟೋರ್ ಇಂದ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಅಬ್ರಹಾಮನ ಚರಿತ್ರೆ ಪ್ರತಿಯೊಂದು ಸಂಗತಿಗಳು ನಾವು ಕಂಡುಕೊಳ್ತೇವೆ. ಅದರಲ್ಲಿ ಸಹ ನಮಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯೊಳಗೆ ಇದ್ದರು ಎಂಬುದಾಗಿ ನಮಗೆ ಬಹಳ ವಿಶೇಷವಾಗ್ತದೆ. ವಿಶೇಷವೇ ಅದು, ಯಾಕಂದ್ರೆ ಅವರು ಸುಡದೇ ಇದ್ರು. ಆದರೆ ಚರಿತ್ರೆ ಪ್ರಕಾರವಾಗಿ ಅಬ್ರಹಾಮನನ್ನು ಕೂಡ ಭಯಂಕರವಾದ ಬೆಂಕಿಯೊಳಗೆ ಅರಸನಾದ ಆಗಿನಿದ್ದಂಥ ಅರಸನು ಆ ಬೆಂಕಿಯೊಳಗೆ ಹಾಕಿದ. ಆದರೆ 3 ದಿವಸ ರಾತ್ರಿ ಹಗಲು ಅಬ್ರಹಾಮನ ಬೆಂಕಿಯೊಳಗೇ ತಿರುಗಾಡಿದನಂತೆ. ಅವನಿಗೆ ಸುಟ್ಟು ಹೋಗಲಿಲ್ಲ. ಅವನನ್ನು ಎತ್ತಿ ಹಾಕಿದಂಥ 20 ಜನರು ಕೂಡ ಸುಟ್ಟು ಭಸ್ಮವಾದರು ಎಂಬುದಾಗಿ ಪುಸ್ತಕ ಓದುವಾಗ ನನಗೆ ಆಯ್ತು, ದೇವರು ಯಾಕೆ ಅವನನ್ನು ಮೆಚ್ಚಿದನು ಅಂತ. ನಂಬಿಕೆಯ ಒಬ್ಬ ವ್ಯಕ್ತಿ 3 ದಿವಸ ಹಗಲು ರಾತ್ರಿ ಬೆಂಕಿಯೊಳಗೆ ಆರಾಮಾಗಿ ನಡೆದಾಡ್ತಾ ಇದ್ದಂತೆ. ಅಂತ ಒಂದು ನಂಬಿಕೆಯ ಪುರುಷ ಆತನಾಗಿದ್ದಾನೆ. ಆತನ ಚರಿತ್ರೆ ಬಗ್ಗೆ ಓದುವಾಗ ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಅವನಿಗೆ ದೇವರು ಮಗನನ್ನು ಕೊಟ್ಟನು, ಇಸಾಕನನ್ನು. ಎಷ್ಟು ವರ್ಷಗಳ ನಂತರ? ವಾಗ್ದಾನ ಮಾಡಿ 25 ವರ್ಷಗಳ ನಂತರ ವಾಗ್ದಾನದ ಮಗು. ಈಗ ವಾಗ್ದಾನದ ಮಗು ಹುಟ್ಟಿದ ಕೂಡಲೇ, ಪ್ರಥಮ ಮಗು ಹುಟ್ಟಿದ ಕೂಡಲೇ ಎಷ್ಟೋ ವರ್ಷಗಳ ನಂತರ ಬಂಜೆಯ ಸ್ಥಿತಿಯಲ್ಲಿದ್ದಂಥ ಅವರಿಗೆ ಕೂಡ ಆ ಮಗು ಆದಾಗ ಅವರಿಗೆ ತುಂಬ ಅದರ ಬಗ್ಗೆ ಸಂತೋಷ ಆಗಿರ್ಬೋದು ತಾಯಿ ತಂದೆಗೆ. ಹೀಗೆ ಇರುವಾಗ ಅಬ್ರಹಾಮನು ದೇವರಲ್ಲಿ ಭಯಭಕ್ತಿ ಉಳ್ಳವನು ಕೂಡ ಆಗಿದ್ದನು. ಅದೇ ರೀತಿಯಲ್ಲಿ ತನ್ನ ಮಗುವನ್ನು ಕೂಡ ಆತನು ಪ್ರೀತಿಸುವನಾಗಿದ್ದನು. ಆ ಚರಿತ್ರೆಯಲ್ಲಿ ಬರೆದಿದೆ, ಒಂದು ದಿವಸ ಸೈತಾನನು ದೇವರೊಂದಿಗೆ ಕೇಳದಂತೆ ಏನಂತ ಹೇಳಿದ್ರೆ, ಮಾತಾಡಿದಂತೆ ಏನಂತ ಹೇಳಿದ್ರೆ, ಅಬ್ರಹಾಮ ಈ ಮಗ ಆಗಲಿಕ್ಕೆ ಮೊದಲು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತಾ? ನಿನ್ನನ್ನೇ ಆರಾಧಿಸಿದ್ದ, ನಿನ್ನನ್ನೇ ನಂಬಿದ್ದ, ನಿನಗೇ ಯಜ್ಞ ಕೊಡ್ತಿದ್ದ, ನಿನ್ನನ್ನೇ ಆತನ ಎಲ್ಲವನ್ನು ಮಾಡ್ತಿದ್ದ. ಆದರೆ ಈ ಮಗು ಹುಟ್ಟಿದ ಮೇಲೆ ಅವನು ನಿನ್ನ ಮೇಲೆ ಭಕ್ತಿ ತೋರಿಸೋದು ಕಡಿಮೆ ಮಾಡಿದ್ದಾನೆ, ನಿನ್ನ ಮೇಲೆ ಆರಾಧನೆ ಮಾಡೋದು ಕಡಿಮೆ ಮಾಡಿದ್ದಾನೆ. ಕಾರಣ ಆ ಮಗುವಿನಿಂದಲೇ ಅಬ್ರಹಾಮ ನಿನ್ನ ಮೇಲೆ ಇರುವಂಥ ಭಕ್ತಿಯನ್ನು ತೆಗೆದಾನೆ. ನಿನ್ನ ಮಗುವನ್ನು ಅವನಿಂದ ದೂರ ಮಾಡುವುದಾದರೆ ಅಬ್ರಹಾಮ ಮೊದಲಿನಂತೆ ನಿನ್ನನ್ನು ಆರಾಧಿಸಲಿಕ್ಕೆ ಸಾಧ್ಯತೆ ಆಗ್ತದೆ, ಅಥವಾ ಅಬ್ರಹಾಮನ ನಂಬಿಕೆ ಆಗ ನಿನಗೆ ಗೊತ್ತಾಗ್ತದೆ ಎಂಬುದಾಗಿ ಮಾತನಾಡಿದೆ ಎಂಬುದಾಗಿ ಆ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ. ಇದರ ನಿಮಿತ್ತವಾಗಿ ದೇವರೇನು ಮಾಡ್ತಾನೆ, ಅಬ್ರಹಾಮನಿಗೆ ಅಲ್ಲಿ ಪರೀಕ್ಷೆಯನ್ನು ಇಟ್ಟ. ಕಾರಣ ಏನು? ಸೈತಾನ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ, ಈ ದೇವರು ವಾಗ್ದಾನವಾಗಿ ಕೊಟ್ಟಿದ್ದಾನೆ, ಈ ಈಸಾಕನ ಮೂಲಕವಾಗಿಯೇ ಏನೋ ಒಂದು ನಡೀತದೆ, ಇದು ಕೂಡ ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳಿ ಈಸಾಕನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದನು. ಆದರೆ ನಮ್ಮ ದೇವರು ಆ ಮಗನು ತಿರುಗಿ ಬದುಕುವಂತೆ ಆತನು ಮಾಡಿದನೆಂಬುದಾಗಿ ನಾವು ಕಂಡುಕೊಳ್ಳೋರಾಗಿದ್ದೇವೆ. ಮುಂದಕ್ಕೆ ಯಾಕೋಬನ ವಿಷಯವಾಗಿ ಹೋಗುವಾಗ, ಯಾಕೋಬನು ಹೇಗಾದರೂ ವಂಚನೆ ಮಾಡಿ ಆ ಮನೆಯಿಂದಲೇ ದೂರ ಹೋಗುವಂತೆ ಮಾಡಿದ. ಆದರೆ ದೇವರು ಅವನನ್ನು ತಿರುಗಿ ಬರುವಂತೆ ಮಾಡಿದ. ಸೈತಾನ ಒಬ್ಬೊಬ್ಬರನ್ನೇ ಏನು ಮಾಡಿದ, ಟಾರ್ಗೆಟ್ ಮಾಡ್ದ ಹೋದ, ಇವರಿರಬೇಕು ಅಂತ. ಮುಂದೆ ನಾವು ಹೋಗುವುದಾದ್ರೆ ಮೋಶೆಯ ವಿಷಯವಾಗಿ ನೋಡುವಾಗ, ಮೋಶೆ ಇರಬೇಕು, ದೇವರು ಆರಿಸಿಕೊಂಡದ್ದು ಆ ಸ್ತ್ರೀಯ ಸಂತಾನ, ನನ್ನ ತಲೆಯನ್ನು ಜಜ್ಜುವುದಕ್ಕೆ ದೇವರಿಂದ ಆರಿಸಿಕೊಟ್ಟವನು ಇವನೇ ಇರಬೇಕೆಂಬುದಾಗಿ ಏನು ಮಾಡ್ದ, ಅವನನ್ನು ಕೂಡ ಏನು ಮಾಡಿ ಚಿಕ್ಕ ಮಗುವಾಗಿರುವಾಗಲೇ ಕೊಲ್ಲುವುದಕ್ಕೆ ಪ್ಲಾನ್ ಮಾಡಿದ. ಗಂಡು ಕೂಸುಗಳನ್ನೆಲ್ಲ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ. ಆದರೆ ನಮ್ಮ ದೇವರು ನಂಬಿಗಸ್ತನಾಗಿ ಆ ಮಗುವನ್ನು ಕಾಪಾಡಿ ಏನು ಮಾಡಿದ, ಉಳಿಸಿದ. ಯಾಕಂದ್ರೆ ಎಲ್ಲ ಸಂತತಿಯಲ್ಲೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು
ಆತನು ಹುಟ್ಟಿ ಬರಬೇಕು. ನಿಜವಾದಂತ ತಲೆಯನ್ನು ಜಜ್ಜುವಂತ ಅಧಿಕಾರವುಳ್ಳಂತ ಆತನು ಬರಬೇಕೆಂಬುದಾಗಿ ನಾವು ಕಂಡುಕೊಳ್ತೇವೆ. ಇನ್ನು ಯೋಬನ ವಿಷಯವಾಗಿ ಹೋಗುವಾಗ, ಯೋಬನು ಕೂಡ ಯಥಾರ್ಥವಂತನು. ಅವನನ್ನು ಕೂಡ ಇವನು ಇರ್ಬೋದು ಎಂಬುದಾಗಿ ಅವನನ್ನು ಕೂಡ ಕೊಲ್ಲುವುದಕ್ಕೆ ಆ ಸೈತಾನನು ಯೋಜನೆ ಆಗಿದ್ದ. ಆದರೂ ದೇವರು ಕೂಡ ಅಲ್ಲಿ ನಂಬಿಗಸ್ತನಾಗಿ ಆತನೊಂದಿಗೆ ಇದ್ದ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಇನ್ನು ದಾವೀದ ವಿಷಯವಾಗಿ ಕೂಡ ನಾವು ನೋಡುವುದಾದ್ರೆ, ದಾವೀದನಿರಬೇಕೆಂಬುದಾಗಿ ಆತನು ತನ್ನ ಒಂದು ಸೈನ್ಯವಾದಂಥ ಅಥವಾ ರೆಫಾಯ, ಗೊಲ್ಯಾತ ಈತನನ್ನು ಕೂಡ ಆತನ ಮುಂದೆ ಯುದ್ಧಕ್ಕೆ ಬರುವಂತೆ ಮಾಡಿ ದಾವೀದನನ್ನು ಕೂಡ ಕೊಲ್ಲುವಂಥ ಯೋಜನೆಯನ್ನು ಆತನು ಮಾಡಿಕೊಂಡಿದ್ದ. ಆದರೆ ಅಲ್ಲಿ ಕೂಡ ದೇವರು ನಂಬಿಗಸ್ತನಾಗಿ ಆ ಸಂತಾನವನ್ನು ಕಾಪಾಡುವುದರಲ್ಲಿ ದೇವರು ಶಕ್ತನಾದನು ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಹೀಗಿರುವಂಥ ಸಮಯದಲ್ಲಿ ಮುಖ್ಯವಾಗಿ ಗೊಲ್ಯಾತನು ಏನು ಮಾಡ್ತಾನೆ, ದೇವಜನರ ವಿರುದ್ಧವಾಗಿ ಅಥವಾ ದಾವೀದನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಂತುವಂಥ ಸಮಯದಲ್ಲಿ ನಮಗೆ ಗೊತ್ತಿದೆಲ್ಲ, ದೊಡ್ಡ ವಿವರಿಸಬೇಕಂತ ವಿಷಯ ಅಲ್ಲ. ದಾವೀದನು ಯುದ್ಧಕ್ಕೆ ರೆಡಿಯಾಗಿದ್ದಾನೆ. ಏನಿದೆ ಅವನ ಕೈಯಲ್ಲಿ? ಏನಿದೆ? ಕವಣೆ ಮತ್ತು ಎಷ್ಟು ಕಲ್ಲುಗಳು? 5 ಕಲ್ಲುಗಳು. ಈ 5 ಕಲ್ಲುಗಳು ಯಾಕೆ? ಒಂದೇ ಕಲ್ಲು ಸಾಲದಿಲ್ವಾ? ನಮಗಿರ್ಬೋದು 5 ಕಲ್ಲುಗಳು. ಯಾಕಂತ ಹೇಳಿದ್ರೆ ಈ ಗೊಲ್ಯಾತನಿಗೆ 4 ಮಂದಿ ಸಹೋದರರು ಇದ್ರು. ಅವರನ್ನು ಕೂಡ ಸಂಪೂರ್ಣವಾಗಿ ನಾಶಪಡಿಸುವಂತ ಉದ್ದೇಶದಿಂದ ಈ ದಾವೀದನು 5 ಕಲ್ಲುಗಳನ್ನು ತೆಗೆದುಕೊಂಡು ಏನ್ ಮಾಡ್ದ? ದಾವೀದನನ್ನು ಕವಣೆಯನ್ನು ತೆಗೆದುಕೊಂಡು ಗೊಲ್ಯಾತನ ಹಣೆಗೆ ಬೀಸಿ ಹೊಡೆದ. ಗೊಲ್ಯಾತನು ಕೆಳಗೆ ಬಿದ್ದ ಕೂಡಲೇ ಸತ್ತನ? ಬಿದ್ದ ಕೂಡಲೇ ಸಾಯಲಿಲ್ಲ. ಆತನು ಬೋರ್ಲ ಬಿದ್ದ. ದಾವೀದನು ಹೋಗಿ ಅವನನ್ನು ಏನ್ ಮಾಡ್ತಾನೆ? ಕತ್ತಿಯಿಂದ ಕಡಿದು ಅವನನ್ನು ಕೊಂದು ಹಾಕಿ. ಕತ್ತಿಯಿಂದ ಕಡ್ದ ಮೇಲೆ ಏನ್ ಮಾಡ್ತಾನೆ? ಆ ತಲೆಯನ್ನು ಆತನು ತೆಗೆದುಕೊಂಡು ಬರ್ತಾನೆ. ಎಲ್ಲಿಗೆ ತಕೊಂಡು ಬರ್ತಾನೆ? ಸತ್ಯವೇದದಲ್ಲಿ ಓದಿ ಅದು 17ನೇ ಅಧ್ಯಾಯ ಲಾಸ್ಟ್ ಅಲ್ಲಿ ಬರ್ತಿದೆ ನೋಡಿ. 1 ಸಮುವೇಲ 17ನೇ ಅಧ್ಯಾಯ. ಅವರು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಇರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಸ್ಟಿಯರು ತಮ್ಮ ರಣವೀರನು ಸತ್ತು ಹೋದುದನ್ನು ಕಂಡು ಓಡಿ ಹೋದರು. ಇಸ್ರಾಯೇಲಿಯರು ಯೆಹೂದ್ಯರು ಎಂದು ಎದ್ದು ಆರ್ಭಟಿಸಿ ಫಿಲಿಸ್ಟಿಯರನ್ನು ತಗ್ಗಿನ ದಾರಿಯವರೆಗೂ ಎಕ್ರೋನಿನ ಬಾಗಲುಗಳವರೆಗೂ ಹಿಂದಟ್ಟಿದರು. ಫಿಲಿಸ್ಟಿಯರ ಹೆಣಗಳು ಸ್ವಲ್ಪ ಕೆಳಗೆ ಉಂಟಲ್ಲ, ಪ್ಯಾರಾಗ್ರಾಫ್ ಎಂಡ್ ಅಲ್ಲಿ ಇದೆಲ್ಲ. ದಾವೀದನು ಆ ಫಿಲಿಸ್ಟಿಯನ ತಲೆಯನ್ನು ಯೆರೂಸಲೇಮಿಗೆ ಒಯ್ದನು. ಫಿಲಿಸ್ಟಿಯರ ತಲೆ ಎಲ್ಲಿಗೆ ತಗೊಂಡೋದಂತೆ? ಯೆರೂಸಲೇಮಿಗೆ ತಗೊಂಡೋದಂತೆ. ಕಾಡ್ದು ಅವನ ತಲೆನೇ ಹೊತ್ಕೊಂಡೋದ. ಹೌದಲ್ವಾ? ಕಾಡ್ದು ಅವನ ತಲೆನೇ ಹೊತ್ಕೊಂಡೋದ. ಯೆರೂಸಲೇಮಿಗೆ ಯಾಕೆ ತಗೊಂಡೋದ ಎಂಬುದಾಗಿ ನಮಗೆ ಗೊತ್ತಿರುವಂತ ವಿಷಯ. ಅದು ನಾವು ಅದನ್ನು ತೆಗೆದುಕೊಂಡ್ರೆ ನಮಗೆ ಅರ್ಥ ಆಗ್ತದೆ. ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗಿ ಅದರ ಒಂದು ಸ್ಥಳದಲ್ಲಿ ಆತನು ಹೂತು ಹಾಕ್ತಾನೆ. ಆ ತಲೆಯನ್ನು ಇಡ್ತಾನೆ. ಆ ತಲೆ ಇಟ್ಟಂತ ಸ್ಥಳ ಅದು ಆಗಿನ ಕಾಲದಲ್ಲಿ ಬುರುಡೆಗಳನ್ನು ಹಾಕುತ್ತಿದ್ದಂತ ಒಂದು ಸ್ಥಳವಾಗಿತ್ತು. ಅಲ್ಲಿ ತೆಗೆದುಕೊಂಡು ಹೋಗಿ ಆ ತಲೆಯನ್ನು ಆತನು ಇಡ್ತಾನೆ. ಆ ತಲೆಗೆ ತಲೆ ಇಟ್ಟಂತ ಗೊಲ್ಯಾತನ ತಲೆಯಿಂದಿಟ್ಟಂತ ಆ ಸ್ಥಳವೇ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟಂತ ನೇರವಾದಂತ ಸ್ಥಳ. ಅದಕ್ಕೆ ಗೊಲ್ಗೊತಾ ಎಂಬುದಾಗಿ ಹೇಳ್ತಾರೆ. ಗೊಲ್ಗೊತಾ ಎಂಬುದಾಗಿ ಯಾಕೆ ಅಂತ ಹೇಳಿದ್ರೆ, ಗತ್ ಊರಿನ ಗೊಲ್ಯಾತ ಅಥವಾ ಗೊಲ್ಯಾತನು ಗತ್ ಊರಿನವನು, 2 ಪದಗಳು ಸೇರಿ ಗೊಲ್ಗತ್ ಎಂಬುದಾಗಿ ಹೇಳುವಂತ ಪದ. ಅಲ್ಲಿ ತೆಗೆದುಕೊಂಡು ಹೋಗಿ ಆ ಬುರುಡೆಯನ್ನು ಹಾಕಿದನು. ಅದಕ್ಕಾಗಿ ಮುಂದೆ ಯೇಸು ಕ್ರಿಸ್ತನು ಹುಟ್ಟುವಾಗ ಕೂಡ ಈತನೇ ಇರ್ಬೋದು ಈ ಸಂತಾನ ಎಂಬುದಾಗಿ ಹೇಳಿ ಚಿಕ್ಕ ವಯಸ್ಸಿನಿಂದಲೇ ಅವನು ಏನ್ ಮಾಡ್ತಾನೆ? ಸೈತಾನನ್ನು ಕೊಲ್ಲುವಂತ ಪ್ರಯತ್ನವನ್ನು ಮಾಡ್ತಾನೆ. ರಾಜನ ಮೂಲಕವಾಗಿ ಬೇರೆ ಬೇರೆ ಇದನ್ನೆಲ್ಲ ಪ್ಲಾನ್ಗಳನ್ನು ಮಾಡಿ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ನಾವು ಬೇರೆ ಬೇರೆ ವಿಷಯಗಳು ನೋಡ್ತೇವೆ. ಉಪವಾಸಕ್ಕೆ ಹೋಗುವಾಗ ಕ್ರೂರ ಮೃಗಗಳ ಮಧ್ಯದಲ್ಲಿ ಯೇಸು ಇರ್ತಾನೆ. ಅಲ್ಲಿ ಕೂಡ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿರ್ಬೋದು. ಹೀಗೆ ಬೇರೆ ಬೇರೆ ಶೋಧನೆಗಳನ್ನು ತಂದು ಕೂಡ ಅವನನ್ನು ಕೊಲ್ಲುವುದಕ್ಕೆ, ಒಂದು ವೇಳೆ ಇಲ್ಲಿಂದ ಧುಮುಕು, ದೇವರ ವಾಕ್ಯವನ್ನೇ ಕೊಟ್ಟು ಹೇಳ್ತಾ ಇದ್ದೇನೆ, ಒಂದು ವೇಳೆ ಧುಮುಕಿದ್ರೆ ಸಾಯ್ಬೋದು ಎಂಬುದಾಗಿ ಹೇಳುವಂಥ ಉದ್ದೇಶದಿಂದ ಕೊಲ್ಲುವುದಕ್ಕೆ ಆತನು ಪ್ರಯತ್ನ ಮಾಡಿದನು. ಆದರೆ ಅಲ್ಲಿ ಕೂಡ ನಮ್ಮ ಯೇಸು ಕ್ರಿಸ್ತನ ಏನಾದ? ಜಯಶಾಲಿಯಾದ. ಯೇಸು ಕ್ರಿಸ್ತನನ್ನು ಕಲ್ವಾರಿಯ ಶಿಲುಬೆಗೆ ತೆಗೆದುಕೊಂಡು ಜನರು ಹೋಗ್ತಾ ಇದ್ದಾರೆ. ಅದು ನಮ್ಮ ಯೇಸುವಿನ ಸೋಲಲ್ಲ, ಯೇಸುವಿನ ಜಯದ ಹೆಜ್ಜೆಗಳು.
ಯೇಸುವಿನ ಮರಣ, ಯೇಸುವಿನ ಜಯದ ಹೆಜ್ಜೆಗಳು. ಆತನು ನೇರವಾಗಿ ಹೋಗ್ತಾನೆ ಶಿಲುಬೆ ಹೂತಂತ ಸ್ಥಳ, ನೇರವಾಗಿ ಗೊಲ್ಯಾತನ ತಲೆಯನ್ನು ಇಟ್ಟಂತ ಸ್ಪಷ್ಟ ಸ್ಥಳ ಅದಾಗಿತ್ತು. ಆ ತಲೆಯ ಮೇಲೆ ಅಥವಾ ಬುರುಡೆಯ ಮೇಲೆ ಆತನು ನಿಂತು, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ಏನ್ ಹೇಳ್ತಾನೆ ಆದಿಕಾಂಡದಲ್ಲಿ, ನೀನು ಆತನ ಹಿಮ್ಮಡಿಯನ್ನು ಕಚ್ಚುವೆ, ಅದು ನಿನ್ನ ತಲೆಯನ್ನು ಜಜ್ಜುವುದು. ಅಲ್ಲಿ ಯೇಸು ಕ್ರಿಸ್ತನು ಸೈತಾನ್ನ ತಲೆಯನ್ನು ಜಜ್ಜಿದನು. ಹಿಮ್ಮಡಿಯನ್ನು ಕಚ್ಚುವುದು ಅಂತ ಹೇಳಿದ್ರೆ, ಆ ಮೊಳೆಗಳು ನಮಗೆ ಯೇಸುವನ್ನು ಶಿಲುಬೆಗೆ ಹಾಕುವಾಗ ಬೇರೆ ಬೇರೆ ರೀತಿಯ ಚಿತ್ರಗಳು ಕಂಡುಕೊಳ್ತೇವೆ. ಯೇಸುಸ್ವಾಮಿಯ ಇದು ಶಿಲುಬೆಗೆ ಹಾಕುವ ಬರೇ ಇಲ್ಲಿ ಮಾತ್ರ ರಕ್ತ ಸೋರಿದ್ದು ಕಂಡುಕೊಳ್ತೇವೆ ನಾವು. ಯೇಸುವಿನ ಇಡೀ ಶರೀರ ಏನಾಯಿತು, ಛಿದ್ರವಾಗಿ ಇಡೀ ಶರೀರದ ರಕ್ತವು ಸೋರಲ್ಪಟ್ಟಿತು. ಆದರೆ ಶಿಲುಬೆಗೆ ಹಾಕಿ ಕಾಲುಗಳಿಗೆ ಮೊಳೆಯನ್ನು ಹೊಡೆಯುವಾಗ ಅದು ಹೊಡೆದಂಥದ್ದು ನೇರವಾಗಿ ಆ ಕಾಲಿನ ಹಿಮ್ಮಡಿಯ ಒಳಗೆ, ಅಂದರೆ ಈ ಜಾಯಿಂಟ್ ಇಲ್ಲಿಂದ ಹಿಮ್ಮಡಿಯ ಒಳಗೆ ಆ ಆಣಿ ಹೊರಟು ಹೋಯಿತು, ಮೊಳೆ ಹೊರಟು ಹೋಯಿತು ಎಂಬುದಾಗಿ ಸತ್ಯವೇದ ಪಂಡಿತರು ಅದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ. ಅಂದರೆ ನೇರವಾಗಿ ಹಿಮ್ಮಡಿಯ ಒಳಗೆ ಆ ಒಂದು ಮೊಳೆಯು ಹೋಯಿತು, ಅಂದರೆ ಹಿಮ್ಮಡಿಯನ್ನು ಕಚ್ಚುವಂತ ಒಂದು ದೃಶ್ಯ ಅದಾಗಿತ್ತು. ಆದರೆ ನಮ್ಮ ಯೇಸು ಏನು ಮಾಡಿದ, ಅಲ್ಲಿ ಆತನ ತಲೆಯನ್ನು ಜಜ್ಜಿದ. ಈ ತಲೆಯನ್ನು ಜಜ್ಜುದು ಅಂದ್ರೆ ಏನು, ಸೈತಾನನ ಎಲ್ಲ ಅಧಿಕಾರವನ್ನು ಆತನ ಏನು ಮಾಡಿದ, ಅಲ್ಲಿ ಲಯ ಮಾಡಿದ. ಅದನ್ನೇ ನಾವು ಇವತ್ತು ಸಹೋದರ ವಿವೇಕಾನಂದ ಅಲ್ಲಿ ಆತನ ಎಲ್ಲ ಕ್ರಿಯೆಗಳನ್ನು ಲಯ ಮಾಡಿದ. 1 ಯೋಹಾನ 3:8 ಎರಡನೇ ಭಾಗ ಓದಿ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡಲು ದೇವಕುಮಾರನು ಪ್ರತ್ಯಕ್ಷನಾದನು. ಹಲ್ಲೆಲೂಯ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡಲು ಯಾರು ಪ್ರತ್ಯಕ್ಷನಾದ? ದೇವಕುಮಾರ. ಯಾಕೆ ಮನುಷ್ಯ ಕುಮಾರ ಎಂಬುದಾಗಿ ಬರಲಿಲ್ಲ? ಅದಕ್ಕೆ ಅರ್ಥ ಇದೆ. ನಾವು ಕಂಡುಕೊಳ್ತೇವೆ ಯೇಸು ಎಂಬುದಾಗಿ ಹೇಳೋದಾದ್ರೆ, ಇದು ನಮಗೆ ಗೊತ್ತಿರುವಂತ ವಿಷಯ. ನಾವು ಯೇಸು 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 ಎಂಬುದಾಗಿ ಹೇಳ್ತೀವಿ. ನಾವು ಸರಿಯಾಗಿ ಏನು ಅಂತ ಹೇಳಬೇಕು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ. ಯೇಸು ಅಂತ ಹೇಳಿದ್ರೆ ಮನುಷ್ಯನಾಗಿ ಬಂದಂತ ಯೇಸು. ಕ್ರಿಸ್ತನು ಅಂತ ಹೇಳಿದ್ರೆ ದೇವರ ತ್ರಯೇಕತ್ವದ ಎರಡನೇ ವ್ಯಕ್ತಿ, ದ ಸನ್ ಆಫ್ ಗಾಡ್, ದೇವ ಕುಮಾರನು ಆ ಶರೀರದ ಒಳಗೆ ಬಂದು ವಾಸಿಸುವಂತದ್ದೇ ಯೇಸು ಕ್ರಿಸ್ತನು. ನಾವು ಬರೀ ಯೇಸು ಯೇಸು ಅಂತ ಹೇಳಿದ್ರೆ ಬರೇ ಮನುಷ್ಯ ಕುಮಾರನನ್ನು ತೋರಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನ ಎಂಬುದಾಗಿ ಹೇಳಿದ್ರೆ ಆತನು ಮನುಷ್ಯನು, ಆತನು ದೇವರು ಕೂಡ ಆಗಿದ್ದಾನೆ. ಆಗ ಈ ಮೊದಲನೇದಾಗಿ ಆದಾಮನು ಪಾಪ ಮಾಡುವಾಗ ಕೆಲವು ಸರಿ ನಮಗೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಆದಾಮ ಪಾಪ ಮಾಡುವಾಗ ದೇವರು ಯಾಕೆ ಸುಮ್ಮನೆ ಇರಬೇಕಿತ್ತು? ಹೇಳಿದ್ದಾರೆ ಯಾರಾದ್ರು? ದೇವರು ಯಾಕೆ ಗಿಡ ನಡಬೇಕಿತ್ತು? ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕೆ ದೇವರು ಸುಮ್ಮನಿದೆ? ದೇವರಿಗೆ ಒಂದು ನಿಯಮ ಇದೆ, ದೇವರಿಗೆ ಒಂದು ಟೈಮ್ ಇದೆ, ದೇವರಿಗೆ ಒಂದು ಕ್ರಮ ಇದೆ. ಆ ಕ್ರಮವನ್ನು ಬಿಟ್ಟು ದೇವರು ಏನು ಮಾಡೋದಿಲ್ಲ. ಅಲ್ಲಿ ದೇವರು ಹೀಗೆ ತಿಳ್ಕೊಂಡಿರ್ಬೋದು, ಇವತ್ತು ನೀನು ಸ್ತ್ರೀಯ ಮೂಲಕ ವಂಚಿಸಿದಲ್ಲ, ಅದೇ ಸ್ತ್ರೀಯಲ್ಲಿ ಒಂದು ಕಾಲದಲ್ಲಿ ನಾನು ಆ ಶರೀರದಲ್ಲಿ ಹುಟ್ಟಿ ಬರ್ತೇನೆ, ಹುಟ್ಟಿ ಬಂದು ನಿನ್ನ ತಲೆಯನ್ನು ನಾನು ಜಜ್ಜುತ್ತೇನೆ ಎಂಬುದಾಗಿ ದೇವರು ತೀರ್ಮಾನ ಮಾಡಿ ಒಂದು ಅಪಾಯಿಂಟೆಡ್ ಟೈಮ್ ದೇವರಲ್ಲಿ ನೇಮಕ ಮಾಡಿದ್ದ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು, ಅಂದ್ರೆ ಯೇಸು ಮನುಷ್ಯನಾಗಿ ಹುಟ್ಟಿದನು, ದೇವಕುಮಾರನು ಆ ಶರೀರದೊಳಗೆ ಕ್ರಿಸ್ತನಾಗಿ, ಕ್ರಿಸ್ತ ಎಂಬುದಾಗಿ ಹೇಳುವಂತ ಪದ ಗ್ರೀಕ್ ಪದದಲ್ಲಿ ಕ್ರಿಸ್ತೋಸ್ ಅಂದ್ರೆ ದ ಸನ್ ಆಫ್ ಗಾಡ್ ಅಥವಾ ಅನಾಯಿಂಟೆಡ್ ಒನ್, ಎರಡು ಪದಗಳು ಕೂಡ ಅದಕ್ಕೆ ಹೋಲ್ತದೆ. ಆತನು ಬಂದು ಆ ಶರೀರದಲ್ಲಿ ಸೇರಿಕೊಂಡು ಸೈತಾನನ ಕ್ರಿಯೆಗಳನ್ನು ಏನು ಮಾಡಿದ? ಯೇಸು ಸ್ವಾಮಿ ಲಯ ಮಾಡಿದ. ಇವತ್ತು ಸೈತಾನನಿಗೆ ಯಾವ ಒಂದು ಅಧಿಕಾರ ನಮ್ಮ ಮೇಲೆ ಇಲ್ಲ. ಆದ್ರೆ ನಮ್ಮ ಪ್ರಾರ್ಥನೆ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತಾನೆ. ಯೇಸುವಿನ ಹೆಸರಲ್ಲ, ನಮ್ಮ ಪ್ರಾರ್ಥನೆ ಯಾವ್ದಿರಬೇಕು? ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನ ಅಂತ ಹೇಳಿದ್ರೆ ಡಬಲ್ ಪವರ್ ಅದು. ಯೇಸು ಮತ್ತು ಕ್ರಿಸ್ತ, ಮನುಷ್ಯ ಕುಮಾರ ದೇವಕುಮಾರ ಎರಡು ಜೊತೆಯಾಗಿ ಬರ್ತದೆ. ಅದಕ್ಕಾಗಿ ಪೇತ್ರನು ಏನ್ ಹೇಳಿದ? ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದೇ ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಯೇಸು ಕ್ರಿಸ್ತನ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ. ಯೇಸು ಕ್ರಿಸ್ತನ ಎಂಬುದಾಗಿ ನಾವು ಹೇಳುವ ಬರೇ ಯೇಸು ಯೇಸು ಎಂಬುದಾಗಿ ಹೇಳೋದಕ್ಕಿಂತ ಯೇಸು ಕ್ರಿಸ್ತನ ಕರ್ತನೆ, ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೊಂದಿದ್ದೇನೆ. ಯಾಕೆ? ಯೇಸು ಕ್ರಿಸ್ತ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಟ್ಟಿದೆ. ಆದ್ರಿಂದ ಯೇಸು ಕ್ರಿಸ್ತ, ಅದಕ್ಕಾಗಿ ದೇವಕುಮಾರನು ಯಾಕೆ ಪ್ರತ್ಯಕ್ಷನಾದ? ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕಾಗಿ. ಅವತ್ತು ನುಡಿದಂತ ದೇವರು ನುಡಿದಂತ ಆ ಒಂದು ಮಾತು ಶಿಲುಬೆಯಲ್ಲಿ ಅದು ನೆರವೇರಿತು.
ಏನಾಯ್ತು? ಆ ಸ್ತ್ರೀಯ ಸಂತಾನವು ಆ ಸೈತಾನನ ಸಂತಾನವನ್ನು ಸಂಪೂರ್ಣವಾಗಿ ಲಯ ಮಾಡಿತು. ನಮಗೆ ನಮ್ಮ ಮೇಲೆ ಕಾರ್ಯ ಮಾಡುತ್ತಿದ್ದಂಥ ಎಲ್ಲ ಸಂಗತಿಗಳನ್ನು ಯೇಸು ಕ್ರಿಸ್ತನು ಸೋಲಿಸಿ ಅದನ್ನು ಇಲ್ಲದಂತಾಗ ಮಾಡಿದನು. ಆತನು ಮರಣದ ಅಧಿಕಾರಿಯನ್ನು, ಇಬ್ರಿಯದಲ್ಲಿ ನಾವು ಓದಿದೆವು, ಎರಡನೇ ಅಧ್ಯಾಯದ 14-15. ಇಬ್ರಿಯ 2:14-15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು, ತನ್ನ ಮರಣದಿಂದಲೇ, ಅಂದ್ರೆ ಯೇಸು ಕ್ರಿಸ್ತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದ್ರೆ ಯಾರು? ಸೈತಾನನನ್ನು. ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದು. ಅಡಗಿಸಿ ಬಿಡುದಂದ್ರೆ ಅಡಗಿಸಿಟ್ಟ ಅಂತಲ್ಲ, ನಿರ್ಮೂಲ. ಅವನು ಎಲ್ಲ ಅಡಗಿಸಿ ಬಿಡ್ತೀನಿ, ಅವನು ಎಲ್ಲ ಇದನ್ನ ಅಡಗಿಸಿ ಬಿಡ್ತೀವಿ ಅಂತ ಹೇಗೆ ಮನುಷ್ಯರು ಕಾಮನ್ ಆಗಿ ಹೇಳ್ತಾರೆ. ನಿಂದೆಲ್ಲ ಅಡಗಿಸಿ ಬಿಡ್ತೀನಿ ಎಂಬುದಾಗಿ, ಅಂದ್ರೆ ನಿಂದೆಲ್ಲವನ್ನು ಇಲ್ಲದಾಗಿ ಮಾಡ್ತೀನಿ. ಮರಣಾಧಿಕಾರಿಯನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗೆ. ಯಾಕಂದ್ರೆ ಆಗ ಧರ್ಮಶಾಸ್ತ್ರ ಕೊಟ್ಟಾಗ ಏನಿತ್ತು ಅವರಿಗೆ? ಇದನ್ನು ಮಾಡದಿದ್ರೆ ಮರಣ, ಇದು ಮಾಡದಿದ್ರೆ ಮರಣ, ಒಂದು ಪಾಪದ ಸಂಬಳ ಮರಣ. ಆ ಮರಣದ ಭಯದ ದೆಸೆಯಲ್ಲಿದ್ದಂತ ಅವ್ರನ್ನೆಲ್ಲ ಏನ್ ಮಾಡ್ದ? ದಾಸತ್ವದೊಳಗಿದ್ದವ್ರನ್ನು ಬಿಡಿಸುವುದಕ್ಕೂ ಅವರಂತೆಯೇ ಆದನು. ಆ ಒಂದು ಮರಣದ ಯಾವುದು ಆತ್ಮೀಕವಾದ ಮರಣದ ಗುರುತುಗಳು ಈ ಮರಣ ಕೂಡ ಆಗಿದೆ. ಯಾವುದು? ಈ ಲೋಕದಲ್ಲಿ ಶಾರೀರಿಕವಾಗಿ ಸಾಯುವಂಥದ್ದು ಕೂಡ ಏನಾಗಿದೆ? ಆ ಮರಣದ ಒಂದು ಫಲವಾಗಿದೆ, ಗುರುತಾಗಿದೆ. ಆದುದರಿಂದ ದೇವಜನರಾಗಿ ನಮಗೆ ಸಾವು ಎಂಬುದಾಗಿಲ್ಲ. ಒಂದು ವೇಳೆ ದೇವಜನರು ಈ ಲೋಕವನ್ನು ಬಿಡುವುದಾದ್ರೆ ಅದಕ್ಕೆ ಏನೆಂಬುದಾಗಿ ಹೇಳ್ತಾರೆ? ನಿದ್ರೆ ಮಾಡುವುದು. ಸಹೋದರರು ಅಥವಾ ಸಹೋದರಿ ನಿದ್ರೆ ಮಾಡುದು. ಲೋಕದವರು ಹೇಳ್ತಾರೆ ಸತ್ತು ಹೋದ್ರು ಎಂಬುದಾಗಿ. ಆದರೆ ವಿಶ್ವಾಸಿಗಳು ಅವರ ಮರಣವನ್ನು ಏನ್ ಹೇಳ್ತದೆ ದೇವರ ವಾಕ್ಯ? ಅವರು ನಿದ್ರೆ ಹೋಗುವುದು. ನಮ್ಮನ್ನು ಎಲ್ಲ ಭಯದಿಂದ, ಮರಣದ ಭಯದಿಂದ, ಧರ್ಮಶಾಸ್ತ್ರದಿಂದ ಬರುವಂತ ಮರಣದ ಭಯದಿಂದಲೂ ಈ ಮರಣದ ಭಯದಿಂದಲೂ ದೇವರೇನ್ ಮಾಡಿದರು? ಪರಿಪೂರ್ಣವಾಗಿ ದಾಸತ್ವದೊಳಗಿದ್ದವರನ್ನು ಅದನ್ನೇನು ಮಾಡಿದ? ಪರಿಪೂರ್ಣವಾಗಿ ಬಿಡುಗಡೆ ಮಾಡಿದ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದ 24ನೇ ವಚನ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದ 24ನೇ ವಚನ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ದೇವಜನರು ಏನಾಗಿದ್ದೇವೆ? ಮರಣದಿಂದ ಪಾರಾಗಿ ಜೀವಕ್ಕೆ ನಾವು ಸೇರಿದವರಾಗಿದ್ದೇವೆ. ಹಲ್ಲೆಲೂಯಾ. ಏನಾಗಿದ್ದೇವೆ? ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ನಮಗೆ ನಿತ್ಯವಾದ ಮರಣವೂ ಇಲ್ಲ, ಈ ಲೋಕದವರು ಬಯಸುವಂತ ಆ ಸಂಗತಿಗಳು ಕೂಡ ಇಲ್ಲ. ನಾವು ನಿದ್ರೆ ಹೋಗುತ್ತೇವೆ. ಒಂದು ವೇಳೆ ಕರ್ತನ ಮರಣ ತಡವಾಗುವುದಾದ್ರೆ, ಕರ್ತನ ಒಂದು ವೇಳೆ ಬರೋದಾದ್ರೆ ಆತನ ಜೊತೆಯಲ್ಲೇ ನಾವು ಹೋಗುತ್ತೇವೆ. ಯಾಕಂದ್ರೆ ಎಲ್ಲ ಸಂಗತಿಗಳು ನಮಗೆ ಒಂದು ಆಗಿದೆ. ಯಾವುದರಿಂದ? ಕ್ರಿಸ್ತನ ಶಿಲುಬೆಯ ಮರಣದಿಂದಾಗಿ. ಹಾಗಾದ್ರೆ ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದಂದ್ರೆ ಸೈತಾನನ ಎಲ್ಲ ಅಧಿಕಾರಗಳನ್ನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಜಜ್ಜಿದ್ದಾನೆ. ಎಲ್ಲ ನಾವೀಗ ಕೇಳಿದೆವು. ಎಲ್ಲ ಏನನ್ನು ಎಲ್ಲ ಇದು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಎಲ್ಲ ಪಟ್ಟಿಯನ್ನು ತೆಗೆದುಕೊಂಡು ಅದೆಲ್ಲವನ್ನು ಶಿಲುಬೆಗೆ ಹಾಕಿ ಇಲ್ಲದಂತಾಗ ಮಾಡಿದ್ದಾನೆ. ಆದುದರಿಂದ ನಾವು ಇವತ್ತು ಕ್ರಿಸ್ತನ ಮರಣದ ಮೂಲಕ ನಾವು ಅಪರಾಧಿಗಳಲ್ಲ, ಕ್ರಿಸ್ತನಲ್ಲಿ ನಾವು ದೇವರಿಗೆ ನಿರಪರಾಧಿಗಳಾಗಿ ಕಂಡು ಬಂದಿದ್ದೇವೆ. ಇದೇ ಶಿಲುಬೆಯ ಸಂದೇಶ, ಇದೇ ಗುಡ್ ಫ್ರೈಡೆಯ ಸಂದೇಶವಾಗಿದೆ ಪ್ರಿಯರೇ. ಆದುದರಿಂದ ನಾವು ಇಂಥ ದೇವರನ್ನು ಆರಾಧಿಸುವುದಕ್ಕಾಗಿ ಬಂದವರಾಗಿದೆ. ನಾವೆಷ್ಟು ಭಾಗ್ಯಶಾಲಿಗಳು, ನಾವೆಷ್ಟು ಎಂಥ ದೇವರನ್ನು ನಾವು ನಂಬಿದ್ದೇವೆ. ನಮಗೋಸ್ಕರ ನಮಗೆ ಆತನು ಕೊಟ್ಟಂತ ಬಿಡುಗಡೆ, ನಾವೀಗ ತಾನೇ ಕೇಳಿದೆವು, ನಿತ್ಯ ವಿಮೋಚನೆ. ಸೈತಾನನ ಪ್ರತಿಯೊಂದು ತಂತ್ರಗಳನ್ನು ಯೇಸು ಕ್ರಿಸ್ತನು ಇಲ್ಲದಾಗಿ ಮಾಡಿ ನಮ್ಮನ್ನು ಆತನಿಂದ ಬಿಡಿಸಿ ನಮ್ಮನ್ನು ಆತನು ತಂದಿದ್ದಾನೆ. ಕೊಲೊಸ್ಸೆ 1:13 ಪ್ರಕಾರವಾಗಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದನು. ಆಗ ನಾವು ಎಲ್ಲಿ ಇದ್ದುಕೊಂಡು ಜೀವನ ಮಾಡ್ತಾ ಇದ್ದೇವೆ? ಪ್ರಿಯ ಕುಮಾರನ ರಾಜ್ಯದಲ್ಲಿ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇದ್ದುಕೊಂಡು ನಾವು
ಜೀವನವನ್ನು ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಮೇಲೆ ಯಾವುದು ಆಳ್ವಿಕೆ ಮಾಡ್ತಾ ಇದೆ? ದೇವರ ರಾಜ್ಯ. ದೇವರ ರಾಜ್ಯ ನಮ್ಮೊಳಗೆ ಆಳ್ವಿಕೆ ಮಾಡ್ತಾ ಇದೆ, ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ದೇವರ ಚಿತ್ತವಿಲ್ಲದೆ ನಮಗೆ ಏನು ಕೂಡ ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರು ಒಳ್ಳೆಯವನು, ಆತನು ತನ್ನ ಕಾರ್ಯವನ್ನು ಎಂದೆಂದಿಗೂ ಆತನು ಮಾಡುವನಾಗಿದ್ದಾನೆ. ಬೇರೆ ಈ ವಾಕ್ಯವು ನಿಮಗೆ ಉತ್ತೇಜನವನ್ನು ಕೊಡಲಿ. ಕ್ರಿಸ್ಮಸ್ ಮತ್ತು ಈ ಒಂದು ಗುಡ್ ಫ್ರೈಡೆ ಇದಕ್ಕೆಲ್ಲ ಪ್ರತ್ಯೇಕವಾದ ಸಂಬಂಧಗಳಿರುವಂಥದ್ದು ನಾವು ಕಾಣುತ್ತೇವೆ. ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಬರೀ ನಾವು ಯೇಸು ಕ್ರಿಸ್ತನ ಜನನ ಎಂಬುದಾಗಿ ನೋಡ್ತೇವೆ. ಆದರೆ ಒಂದು ತಿಳ್ಕೊಳ್ಬೇಕು, ನಮಗೋಸ್ಕರ ಶಿಲುಬೆಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಕ್ರಿಸ್ಮಸ್ ಆ ದಿನದಂದು ಆತನು ಜನನ ಹೊಂದಿದನು. ಇದು ಬಹಳ ಪ್ರಾಮುಖ್ಯ. ಎಲ್ಲವೂ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯ ಗ್ರೇಟ್ ಕಾರ್ಯ. ಆತನು ಹೇಳಿದನು, ನಾನೇ ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದನ್ನು ನಾನು ಮತ್ತೆ ಹಿಂದಕ್ಕೆ ಕೊಡ್ತೇನೆ. ನಾನೇ ಜೀವವನ್ನು ಕೊಡ್ತೇನೆ, ಆ ಜೀವವನ್ನು ನಾನು ಹಿಂದಕ್ಕೆ ಪಡ್ಕೊಳ್ತೇನೆ. ಎಂಥ ಶ್ರೇಷ್ಠವಾದ ಸಂಗತಿಗಳನ್ನು ಕರ್ತ ನಮಗೆ ಮಾಡಿದ್ದಾನೆ. ನಾವು ಇವತ್ತಿಲ್ಲಿ ಸೇರಿದ್ದಾದರೆ ಅದಕ್ಕೆ ಒಂದೇ ಕಾರಣ, ಶಿಲುಬೆಯಿಂದ ಸಿಕ್ಕಿದಂಥ ಜಯವನ್ನು ನಾವೇನು ಮಾಡಿದ್ದೇವೆ? ಹೊಂದಿಕೊಂಡಿದ್ದೇವೆ. ಶಿಲುಬೆಯಲ್ಲಿ ಸಿಕ್ಕಿದಂಥ ಜಯವನ್ನು ಹೊಂದಿಕೊಂಡಂಥವರಾಗಿ ನಾವು ಇವತ್ತು ಇಲ್ಲಿ ಸೇರಿ ದೇವರನ್ನು ಆರಿಸ್ತೇವೆ. ಉತ್ತಮವಾದ 4 ಸಂದೇಶಗಳನ್ನು ಕೂಡ ನಾವು ಕೇಳಿದೆವು. ಈ ವಾಕ್ಯದ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.